ಜ್ಞಾನೋಕ್ತಿಗಳು 6ನೇ ಅಧ್ಯಾಯ, ಅದರ 16, 17, 18, 19. ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯವುಗಳಾಗಿ ತೋರುತ್ತವೆ. ಯಾವವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ಈ 7 ದೇವರು ಉಂಟು ಮಾಡಿದಂತ ಎಲ್ಲ ಸೃಷ್ಟಿಯಲ್ಲಿ ಆತನು ಒಳ್ಳೆಯದೆಂದು ನೋಡಿದನು, ಆತನು ಒಳ್ಳೆಯದೆಂದು ನೋಡಿದನು, ಆತನು ಒಳ್ಳೆಯದೆಂದು ನೋಡಿದನು, ಆತನು ಒಳ್ಳೆಯದೆಂದು ನೋಡಿದನು. ಒಳ್ಳೆಯದೆಂದು ನೋಡಿರುವ ಈ ಸೃಷ್ಟಿಯಲ್ಲಿ ದೇವರು ಹಗೆ ಮಾಡುವ ಕೆಲವು ಸಂಗತಿಗಳು ಈ ಭೂಲೋಕದಲ್ಲಿದೆ. ಗಾಡ್ ಹೇಟ್ಸ್. ದೇವರು ಅದನ್ನ ಹಗೆ ಮಾಡ್ತಾನಂತೆ, ದ್ವೇಷ ಮಾಡ್ತಾನಂತೆ. ಅದು ದೇವರಿಗೆ ಇಷ್ಟ ಇಲ್ಲ. ಸಿ ಅಂತ ಹೇಳ್ತಾರೆ ದೇವರು, ಛೀ ಅಂತ ಹೇಳ್ತಾರೆ. ದೇವರು ಛೀ ಅಂತ ಹೇಳುವಂತ, ಹಗೆ ಮಾಡುವಂತ, ರಿಜೆಕ್ಟ್ ಮಾಡುವಂತ 6 ಸಂಗತಿಗಳು. ಹೌದು, 7ನೇದು ಸಹ ಆತನಿಗೆ ಅಸಹ್ಯವಾಗಿ ತೋರುತ್ತದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸುಂದರವಾಗಿ ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು, ಚಂದವಾಗಿ ಡ್ರೆಸ್ ಮಾಡ್ಕೊಂಡು, ಪೌಡರ್ ಹಾಕೊಂಡು, ತಲೆ ಬಚ್ಕೊಂಡು, ಸುಂದರವಾಗಿ ಕಾಣ್ತಿರುವಂತವನು ಸೀದಾ ಹೋಗಿ ಕೊಚ್ಚೆನಲ್ಲಿ, ತಿಪ್ಪೆಗುಂಡಿಯ ರಾಡಿನಲ್ಲಿ ಹೋಗಿ ಅವನು ಕುತ್ಕೊಂಡು ಅದ್ರ ಮೈ ಮೇಲೆ ಎರ್ಸ್ಕೊಂತ ಇದ್ರೆ ಹೆಂಗಿರ್ತದೆ? ಸ್ನಾನ ಮಾಡಿಸಿದ ಅವ್ರ ತಾಯಿ ನೋಡಿದ ತಕ್ಷಣ ವಾ ಪ್ರೇಸ್ ಇಲ್ಲ ಅವ್ರ ಅಂತ ಹೇಳ್ತಾರ. ಏನ್ ಹೇಳ್ಬೋದು ಹೇಳ್ರಿ ನೋಡೋಣ. 110 ಡಿಗ್ರಿ ಜ್ವರ ಬಂದ್ಬಿಡ್ತಿದೆ, 110 ಡಿಗ್ರಿ ಜ್ವರ ಬರ್ತಿದೆ, 250 ದಾಟಿ BP ರೈಸ್ ಆಗಿ ಬ್ಲಾಸ್ಟ್ ಆಗಿ ಏನ್ ಆಗ್ಬೇಡ. ಕೆಲವರಂತೆ ತಲೆ ಸುತ್ತಿ ಬಿದ್ದ್ಬಿಡ್ತಾರೆ. ಆ ಸಿಚುವೇಶನ್ ನೋಡಿದ್ರೆ ಹೆಂಗಿರ್ತದೆ ಹೇಳ್ರಿ ನೋಡೋಣ. ಮಗನಿಗೆ ಫುಲ್ ಚಂದ ಸ್ನಾನ ಮಾಡಿಸಿ, ಒಳ್ಳೆ ಬಟ್ಟೆ ಹಾಕಿ, ಪೌಡರ್ ಗಿಡವರೆಲ್ಲ ಹಾಕಿ, ಎಣ್ಣೆ ಹಚ್ಚಿ, ತಲೆ ಬಾಚಿ, ಮಗ ಇಲ್ಲಾರ ಅಂತ ತಕ್ಷಣ ಪಟ್ಟ ಅಂತ ಓಡೋಗಿ ಅವನಲ್ಲಿ ಕೊಚ್ಚೆನಲ್ಲಿ ಕುತ್ಕೊಂಡು ಆಟ ಆಡ್ತಿದ್ರೆ ಹೆಂಗಿರ್ತದೆ? ಸೇಮ್ ಥಿಂಗ್ ಈ ಭೂಲೋಕದಲ್ಲಿ ದೇವರು ಅಸಹ್ಯ ಪಡುವಂತ, ದೇವರು ಅದೇ ತರ ಸಿಟ್ಟುಕೊಳ್ಳುವಂತ, ದೇವರು ಅದೇ ತರವಾಗಿರುವಂತ ಸಂಗತಿಗಳು, ಭೂಲೋಕದಲ್ಲಿರುವ ಸಂಗತಿಗಳನ್ನ ದೇವರು ಹಗೆ ಮಾಡುವನಾಗಿದ್ದಾನೆ. ಮನುಷ್ಯನನ್ನ ದೇವರು ತನ್ನ ಸೃಷ್ಟಿನಲ್ಲಿ ತನ್ನ ಹೋಲಿಕೆ ಮೇರೆಗೆ, ತನ್ನ ಇಮೇಜ್ಗನುಸಾರವಾಗಿ ಆತನ ಸೃಷ್ಟಿ ಮಾಡಿ ಭೂಲೋಕದಲ್ಲಿ ತನ್ನ ಜೀವ ಶ್ವಾಸವನ್ನ ನಮ್ಮ ಮೂಗಿನ ಒಳಗಡೆ ಆತನ ಊದಿರುವಾಗ ನಾವು ಬದುಕುವ ಪ್ರಾಣಿಗಳಾಗಿದ್ದೇವೆ, ಜೀವಿಸುವ ಪ್ರಾಣಿಗಳಾಗಿದ್ದೇವೆ. ಆತನ ಸೃಷ್ಟಿಯ ಮೇರೆಗೆ ನಾವು ಸುಂದರವಾಗಿ ಚಿತ್ರಿಸಲ್ಪಟ್ಟು, ರೂಪಿಸಲ್ಪಟ್ಟು ಒಂದು ಆರೋಗ್ಯವಂತ ಮಕ್ಕಳಾಗಿ ಭೂಲೋಕಕ್ಕೆ ನಾವು ಜನ್ಮ ತಾಳಿದ್ದೇವೆ. ನಾವು ದೇವರ ಹಾಗೆ ಬದುಕಬೇಕಾಗಿದೆ. ಆಮೇನ್. ದೇವರಿಂದ ಉಂಟಾದವರ ನಾವು ದೇವರ ಹಾಗೆ ನಾವು ಕೂಡ ಬದುಕಬೇಕಾಗಿದೆ. ಅಂದ್ರೆ ಮನುಷ್ಯನ ಒಳಗಡೆ ಏನೇನೆಲ್ಲ ತುಂಬಿಕೊಂಡಿದೆ, 7 ಅಸಹ್ಯ, ದೇವರು ಹಗೆ ಮಾಡುವ, ದೇವರು ಅಸಹ್ಯ ಪಡುವಂತ 7 ವಸ್ತುಗಳು ಮನುಷ್ಯನ ಒಳಗಡೆ ಇದೆ ಎಂಬುದಾಗಿ ಯಾರು ಬರೀತಾರೆ? ಇದು ಅರಸನಾದ ಸಾಲೊಮೋನನು ಬರೀತಾ ಇದ್ದಾನೆ. ಅರಸನಾದ ಸಾಲೊಮೋನನು ಬ್ಯೂಟಿಫುಲ್ ಆಗಿ ಎಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾನೆ? 7 ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಹೇಳ್ರೆ ಎಷ್ಟು ವಿಷಯ? 7 ವಿಷಯಗಳನ್ನ ಆತನು ಬರೀತಾ ಇದ್ದಾನೆ. ಫಸ್ಟ್ ಆತನು ಹೇಳ್ತಾನೆ, ಯಾವ್ದಂತ ನೋಡ್ಬೇಕಾದ್ರೆ ಹೆಮ್ಮೆಯ ಕಣ್ಣು. ಯಾವ ಕಣ್ಣು? ಹೆಮ್ಮೆ ಪಡುವಂಥದ್ದು, ಅಂದ್ರೆ ಗರ್ವ ಪಡುವಂಥದ್ದು. ಗರ್ವ ಪಡುವ ಕಣ್ಣು ದೇವರು ಹಗೆ ಮಾಡುವವನಾಗಿದ್ದಾನೆ. ಗರ್ವ ಪಡುವ ಕಣ್ಣನ್ನ ದೇವರು ಅಸಹ್ಯ ಪಡುವವನಾಗಿದ್ದಾನೆ. ನಾವು ಈ ಭೂಲೋಕದಲ್ಲಿ ಗರ್ವಿಷ್ಠರಾಗಿ ಜೀವಿಸುವಂಥದ್ದು ಅದು ದೇವರ ಚಿತ್ತವಲ್ಲರೇ. ನಾವು ನಮ್ರವಾಗಿ ಜೀವಿಸುವಂಥದ್ದು, ತಗ್ಗಿಸಿಕೊಂಡು ಜೀವಿಸುವಂಥದ್ದು, ದೀನ ಭಾವದಿಂದ ಜೀವಿಸುವಂಥದ್ದು ದೇವರು ಬಯಸುವನಾಗಿದ್ದಾನೆ. ಅದು ಸತ್ಯವೇದ ನಮಗೆ ಕಲಿಸುವಂಥದ್ದಾಗಿದೆ. ಒಂದು ವೇಳೆ ನಮಗೆ ಗರ್ವ ಇದೆ ಅಂದ್ರೆ ದೇವರ ವಿಷಯದಲ್ಲಿ ಇರಲಿ, ವಾಕ್ಯದ ವಿಷಯದಲ್ಲಿ ಇರಲಿ, ಪರಿಶುದ್ಧ ಜೀವಿತದ ವಿಷಯದಲ್ಲಿ ಇರಲಿ, ಆತ್ಮೀಯ ಜೀವಿತದ ವಿಷಯದಲ್ಲಿ ಇರಲಿ, ಅದು ಬಿಟ್ಟು ದೇವರು ಅಸಹ್ಯ ಪಡುವಂತ ಗರ್ವದಿಂದ ಜೀವಿಸುವಂಥದ್ದು ದೇವರು ಹಗೆ ಮಾಡುವನಾಗಿದ್ದಾನೆ. This character is one of the
ಗಾಡ್ ಹೇಟ್ಸ್ ಕ್ಯಾರೆಕ್ಟರ್ಸ್. ದೇವರು ಹೇಟ್ ಮಾಡುವಂತ, ಓಕೆ, ಇದು ನಿನ್ನಲ್ಲಿ ಇರ್ಕೂಡದು ಎಂಬುದಾಗಿ ಓಕೆ ದೇವರು ಅಂದುಕೊಂಡಿರುವಂತ ಒಂದು ಕ್ಯಾರೆಕ್ಟರ್, ಓಕೆ, ಯಾವ್ದಂತೆ ಅದು ಹೆಮ್ಮೆಯ ಕಣ್ಣು. ನನ್ಗೆ ಯಾರಾದ್ರೂ ಹೇಳ್ರಿ, ಹೆಮ್ಮೆಯ ಕಣ್ಣು ಯಾರಿಗಿರ್ತದೆ? ತೀಕ್ಷ್ಣವಾಗಿ ದೂರವಾಗಿ ನೋಡುವಂಥದ್ದು. ಓಕೆ, ಅದು ಕಣ್ಣೆ ಒಂಥರ ಬಹಳ ಡಿಫ್ರೆಂಟ್. ಒಂದ್ಸತಿ ಕಣ್ಣು ಮುಚ್ಚಿ ತೆಗೆದ್ರೆ ಸಾಕದು. ಹದ್ದು, ಈಗಲ್, ಅದಕ್ಕೆ ಒಂದು ಪ್ರಾಣಿನ ಬೇಕಾದ್ರೆ ನಾವು ಅಥವಾ ಒಂದು ಪಕ್ಷಿನ ನಾವು ಸೂಚಿಸಬಹುದು. ಅದಕ್ಕೆ ಹೆಮ್ಮೆ ಕಣ್ಣು ಹದ್ದಿಗಿರ್ತದೆ. ಓಕೆ, ಅದು ಒಂದ್ಸತಿ ಕಣ್ಣು ಬಿಟ್ಟು ಹಿಂಗ್ ನೋಡ್ತಾ ಅಂದ್ರೆ ಸಾಕದು, ಸಿಕ್ತು ಬೇಟೆ ನನಗೆ ಅಂತಂದೇಳಿ. ಅದು ಎಷ್ಟು ದೂರದಲ್ಲಾದ್ರೂ ಹಾರ್ತಾ ಇರ್ಲಿ, ಓಕೆ, ಒಂದ್ಸರಿ ಹಿಂಗ್ ನೋಡಿದ್ರೆ ಹಾರಿ ಬಂದ್ಬಿಡ್ತೈತೆ ಅದು. ಹಲ್ಲೆಲೂಯಾ. ಇದು ದೇವ್ರೇನ್ ಮಾಡುವನಾಗಿದ್ದಾನೆ? ಹೇಟ್ ಮಾಡುವನಾಗಿದ್ದಾನೆ. ಇನ್ನೊಂದು ಹೇಳ್ತಿದೆ, ಸುಳ್ಳಿನ ನಾಲಿಗೆ. ದೇವ್ರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರೆ ಫಸ್ಟ್ ದೇವ್ರು ಮಾತಾಡ್ತಿರೋದು ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೆಮ್ಮೆಯ ಕಣ್ಣು. ದೇವ್ರು ಮಾತಾಡಿದ ಕಣ್ಣಿನ ಬಗ್ಗೆ ಮಾತಾಡ್ತಿದ್ದಾನೆ. ಎರಡನೇದು ಮಾತಾಡ್ತಾ ಇದ್ದಾನೆ. ಇನ್ನೊಂದು ಮೋಸ್ಟ್ ಡೇಂಜರಸ್ ಥಿಂಗ್ಸ್ ಯಾವ್ದಂದ್ರೆ, ಒಂದ್ಸರಿ ಮುಟ್ ನೋಡ್ರಿ, ನಾಲ್ಗೆ ಆಯ್ತಾ ಇಲ್ಲ ಎಂತ ನಾಲ್ಗೆ ಅಂತ ಇದು? ಜೋರಾಗಿ ಹೇಳ್ರಿ. ಇದನ್ನ ದೇವ್ರು ಏನ್ ಮಾಡ್ತಾರೆ? ಹಾಗೆ ಮಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾ ಇದ್ದಾರೆ. ವಾವ್, ಇವತ್ತಿನ ದಿನಮಾನಗಳಲ್ಲಿ ಸುಳ್ಳು ಅನ್ನೋದು ಏನಾಗ್ಬಿಟ್ಟಿದೆ ಗೊತ್ತಾ? ಅದು ಜಗಜ್ಜಾಹಿರ ಆಗ್ಬಿಟ್ಟಿದೆ. ತಾನೇ ಮಾತ್ ಕಲ್ತಿರುವಂತ ಮಗುವಿನಿಂದ ಹಿಡಿದು ICU-ನಲ್ಲಿ ಇನ್ನೇನ್ 3 ಹತ್ತಿ ಇಡಬೇಕು ಅವನಿಗೆ. ಓಕೆ, ಅಲ್ಲಿ ಆ ಮಟ್ಟದಲ್ಲಿ ಇರೋ ತನಕ ಎಲ್ಲರೂ ಸುಳ್ಳು ಹೇಳ್ತಾರೆ. ಫಸ್ಟ್ ಹೇಳ್ತಾರೆ ತಿನ್ನೋ ವಿಷಯದಲ್ಲಿ. ಓಕೆ, ಮಗ ಹೇಳ್ತದೆ ತಿಂದೆ ಮಗ ಅಂತ ತಕ್ಷಣ ಇಲ್ಲ ನಾನು ತಿಂದಿಲ್ಲ. ಸುಳ್ಳು ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತದೆ. ಇಲ್ಲ ನಾನು ತಿಂದಿಲ್ಲ. ಅವನಿಗೆ ಬೈದ? ಇಲ್ಲ ನಾನು ಬೈದಿಲ್ಲ. ಅಲ್ಲಿಂದ ಹಿಡಿದು ಇನ್ನು ಯೌವನ ಪ್ರಾಯಕ್ಕೆ ಬಂತಂದ್ರೆ ಮುಗೀತು. ಓಕೆ, ಬಾಲಕನಾಗಿದ್ದಾಗೂ ಸುಳ್ಳು. ಓಕೆ, ಅಂದ್ರೆ ಕೂಸಿದ್ದಾಗೂ ಸುಳ್ಳು, ಬಾಲಕನಾಗಿದ್ದಾಗೂ ಸುಳ್ಳು, ಯೌವನ ಪ್ರಾಯದಲ್ಲಿಯೂ ಸುಳ್ಳು, ಮದುವೆ ಆದ್ಮೇಲೂ ಸುಳ್ಳು. ಎಲ್ಲ ಸುಳ್ಳುಗಳ ಮಧ್ಯದಲ್ಲಿ ದೇವರ ಸಭೆ ಸತ್ಯ ಕಲಿಸ್ತಾ ಇದೆ. ಪ್ರಪಂಚದ ಎಲ್ಲ ಹೆಮ್ಮೆಗಳ ಕಣ್ಣಿಗಳ ಮಧ್ಯದಲ್ಲಿ ಚರ್ಚ್ ದೇವರ ವಾಕ್ಯ ದೀನತೆಯನ್ನು ಕಲಿಸ್ತಾ ಇದೆ. ಎಲ್ಲ ಸುಳ್ಳುಗಳ ಪ್ರಪಂಚದಲ್ಲಿ ದೇವರ ಸಭೆ, ದೇವರ ವಾಕ್ಯ, ಪವಿತ್ರಾತ್ಮನಾದ ದೇವರು ಸತ್ಯವನ್ನು ಕಲಿಸ್ತಾ ಇದ್ದಾರೆ. ಆ ಸತ್ಯ ಯಾರು? ಯೇಸು ಸತ್ಯವಾಗಿದ್ದಾರೆ. ಒಂದ್ಸರಿ ಹೇಳೋಣ, ಯೇಸು ಯಾರಾಗಿದ್ದಾರೆ? ಎಲ್ಲರೂ ಯೇಸು ಸತ್ಯವಾಗಿದ್ದಾರೆ. ಆಮೇಲೆ ಮುಂದೆ ಹೇಳ್ತದೆ ಇನ್ನೊಂದೇ, ಅದು ಆ ಸುಳ್ಳಿನ ನಾಲಿಗೆ ಯಾವ ಪ್ರಾಣಿಗೆ ಹೋಲಿಸ್ಬೋದಂದ್ರೆ, ಇದು ನೋಡ್ರಿ, ಯಾವಾಗಲೇ ಒಂದು ಪ್ರಾಣಿ ಇದೆ ಅಂತಿರ್ತೈತಲ್ಲ, ಕರಡಿ ಇದೆ. ಬಾಯಿ ನೋಡ್ರಿ ಯಾವಾಗ್ಲೂ ಜ್ವಲ್ ಸುರಿತಿರ್ತೈತೆ. ಅದಕ್ಕೆ ಕರಡಿನ ನೋಡ್ಬೇಕಾದ್ರೆ ಜ್ವಲ್ ಸುರಿತಾ ಇರ್ತೈತೆ. ಹಾವು ನೈತದ್ರಲ್ಲಿ, ಹೇಳ್ತೀನಿ ನಾನು ನೆಕ್ಸ್ಟ್ ಹೇಳ್ತೀನಿ. ಕೆಳಗಡೆ ಇದೆ ಹಾವು. ಇದು ಸುಳ್ಳಿನ ನಾಲಿಗೆ ಅಂದ್ರೆ ಜ್ವಲ್ ಸುರಿಸ್ತಾ ಇರೋ ಕರಡಿಯ ನಾಲಿಗೆಗೆ ಇದನ್ನು ಹೋಲಿಸ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದೆ, ಯಾವ್ದಂತೆ? ನಿರ್ದೋಷ ರಕ್ತವನ್ನ ಸುರಿಸುವ ಕೈ. ಏನಾಗಿದೆ ಕೈ? ನಿರ್ದೋಷ ರಕ್ತ ಸುರಿಸುವ. ಹೋಗಿ ಕೊಲೆ ಮಾಡ್ಬೇಕಂತಂದೇ ಅಲ್ಲ ರೀ, ಅವನಿಂದ ಸುಲಿಗೆ ಮಾಡಿ ಅವನನ್ನ ನೋವು ಪಡಿಸುವಂಥದ್ದು, ಅವನಿಗೆ ಗಾಯಪಡಿಸುವಂಥದ್ದು, ಅಥವಾ ಅವನ ಮನಸ್ಸಿಗೆ ಒಂದು ಭಯಂಕರವಾಗಿ ಅವನಿಗೆ ಯಾತನೆಗೆ ಒಳಪಡಿಸುವಂತಹದ್ದು ಕೂಡ ಏನಾಗಿದೆ? ಅದೇನಾಗಿದೆ? ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಸಿಂಹದ ಕೈ, ಪಂಜರ ಭಯಂಕರ. ಇಲ್ಲೊಂದು ಪ್ರಾಣಿಗೆ ಹೋಲ್ಸೋಣ ನಾವು ಇದನ್ನ. ಸಿಂಹದ ಕೈ, ಪಾಪ ಜಿಂಕೆ ಏನೋ ಮೇಯ್ತಿರ್ತೈತೆ, ಹೋಗಿ ಒಂದೇ ಒಂದು ಕೊಟ್ಟ ಅಂದ್ರೆ ಅದಕ್ಕೆ ಅದ್ರ ಮಕ ಗಿಕ ಎಲ್ಲ ಕಿತ್ಕೊಂಡು ಚಿತ್ರಾನ್ನ ಹೋಗ್ಬಿಡ್ತೈತೆ. ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ, ಚಿಂದಿ ಚಿತ್ರಾನ್ನ ಆಯ್ತು ಅಂತ. ಎಂತ ಕೈ ಅದು? ನಿರ್ದೋಷ ರಕ್ತವನ್ನ ಸುರಿಸುವ ಕೈ ಸಿಂಹ. ಹಲ್ಲೆಲೂಯಾ. ಪ್ರಪಂಚದ ದೋಷವಾಗಿರುವಂತ ಪ್ರಪಂಚದಲ್ಲಿ ದೋಷವಾಗಿರುವಂತ ಕೈಗಳ ಮಧ್ಯದಲ್ಲಿ ನಮ್ಮ ಕೈನ ದೇವರ ವಾಕ್ಯವು, ದೇವರ ಆಲಯವು ನಮಗೆ ಪರಿಶುದ್ಧತೆಯನ್ನು ಕಲಿಸುತ್ತೆ, ನೀತಿಯನ್ನು ಕಲಿಸುತ್ತೆ. ಆಮೇನ್. ಮುಂದೆ ಹೇಳ್ತಿದೆ ಇನ್ನೊಂದು ಯಾವ್ದಂತೆ? ದುರಾಲೋಚನೆಗಳನ್ನ ಕಲ್ಪಿಸುವ
ಹೃದಯ. ದಿಸ್ ಇಸ್ ಅ ಫಾಕ್ಸ್. ಇದು ನರಿ. ಯಾವ ಪ್ರಾಣಿ ಇದು? ನರಿ. ದುರಾಲೋಚನೆಗಳನ್ನ ಕಲ್ಪಿಸುವ ಹೃದಯ. ನರಿನ ಅದಕ್ಕೆ ಹೋಲಿಸ್ತಾರೆ. ದುರಾಲೋಚನೆ ಮಾಡಿ ಹೆಂಗೆ ನಾನು ಅದನ್ನು ಹ್ಯಾಮಾರಿಸ್ಬೋದು. ನರಿ ಹ್ಯಾಮಾರಿಸುವಂತ ಸಾಕಷ್ಟು ಕಥೆಗಳಿದೆ. ವಾಕ್ಯ ಹೇಳ್ತಿದ್ದಲ್ಲಿ ದುರಾಲೋಚನೆ ಕಲ್ಪಿಸುವ ಹೃದಯ. ಇಡೀ ಪ್ರಪಂಚವೇ ಅನೇಕ ವಿಷಯಗಳಲ್ಲಿ ದುರಾಲೋಚನೆಯಿಂದ ಕೂಡಿದೆ. ಅದ್ರ ಮಧ್ಯದಲ್ಲಿ ಈ ಪರಿಶುದ್ಧ ವಾಕ್ಯವು ನಮಗೆ ಏನು ಹೇಳ್ಕೊಡ್ತಿದೆ? ಎಂತ ಆಲೋಚನೆ ಹೇಳ್ಕೊಡ್ತಾ ಇದೆ? ಸತ್ಯ ಆಲೋಚನೆ, ಪರಿಶುದ್ಧ ಆಲೋಚನೆ, ನೀತಿಯ ಆಲೋಚನೆ, ತಗ್ಗಿಸುವ ಆಲೋಚನೆ, ದೇವರನ್ನ ನೋಡುವ ಆಲೋಚನೆ, ದೇವರ ಜೊತೆಗೆ ಸಂಬಂಧ ಬೆಳೆಸುವಂತ ಆಲೋಚನೆ, ದೇವರನ್ನ ಪ್ರೀತಿಸುವ ಆಲೋಚನೆ, ದೇವರನ್ನ ಆರಾಧಿಸುವ ಆಲೋಚನೆ, ನಿನ್ನಂತೆಯೇ ನಿನ್ನ ನೆರೆಯವರನ್ನ ಪ್ರೀತಿಸುವ ಎಂಬ ಆಲೋಚನೆಯನ್ನ ಈ ಪ್ರಪಂಚದಲ್ಲಿ ಸತ್ಯವೇದ ಬಿಟ್ಟು ಬೇರೆ ಯಾವುದು. ಯಾಕೆ ಇದಕ್ಕೆ ನಾವು ಸತ್ಯ ಅಂತ ಹೇಳ್ತೀವಿ ಅಂದ್ರೆ, ಈ ವಾಕ್ಯ ನಮ್ಮನ್ನ ಎಜುಕೇಟ್ ಮಾಡ್ತದೆ. ಈ ವಾಕ್ಯ ನಮ್ಮನ್ನ ಏನ್ ಮಾಡ್ತದೆ? ಒಂದು ಉತ್ತಮವಾದಂತ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೋಸ್ಕರ ದಿನನಿತ್ಯಲು ಇದು ಕನ್ನಡಿಯ ಪಾದೆಯಲ್ಲಿ ಇದು ನಮಗೆ ಮಾತನಾಡ್ತದೆ. ನಾನು ಅನ್ಕೋಬೇಕು, ಇದು ನೋಡ್ಬೇಕಾದ್ರೆ ಇವತ್ತು ನನ್ನ ಕಣ್ಣು ಏನಾಗಿದೆ, ಇವತ್ತು ನನ್ನ ನಾಲಿಗೆ ಏನಾಗಿದೆ, ಇವತ್ತು ನನ್ನ ಕೈ ಏನಾಗಿದೆ, ನನ್ನ ಆಲೋಚಿಸುವ ನನ್ನ ಹೃದಯ ಏನಾಗಿದೆ. ಆಮೇಲೆ ಇನ್ನೊಂದು ಇದೆ ಕೆಳಗಡೆ, ಯಾವ್ದಂತೆ ಅದು? ಕೇಡು ಮಾಡಲು ತೊರೆಪಡುವ ಕಾಲು. ಚಿರತೆಗಿಂತ ಬಲಿಷ್ಠವಾದ ಓಡುವಂತ ಪ್ರಾಣಿ ಇನ್ನೊಂದಿಲ್ಲ. ಅದು ಓಡ್ತದೆ. ಏನ್ ಸ್ಪೀಡಲ್ಲಿ ಓಡ್ತಿದೆ ಅಂದ್ರೆ ಅದು 150 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಿದೆ. ಅಷ್ಟು ಸ್ಪೀಡ್ ಓಡ್ತಿತ್ತು. ಸರ್ಕ್ ಅಂತ ಹೋಗ್ತಿತ್ತು ಅಷ್ಟೇ. ಅದು ಆ ಸ್ಪೀಡಲ್ಲಿ ಓಡ್ತಿತ್ತು. ಇಲ್ಲಿ ಕೂಡ ಏನಾಗಿದೆ ಅಂದ್ರೆ, ಇಲ್ಲಿ ಹೇಳ್ತಿದೆ ಕೇಡು ಮಾಡಲು ತೊರೆಪಡುವ ಕಾಲು. ಇದು ದೇವ್ರೇನ್ ಮಾಡುವನಾಗಿದ್ದಾನೆ? ಇದನ್ನ ದೇವ್ರೇನ್ ಮಾಡುವನಾಗಿದ್ದಾನೆ? ಹಾಗೆ ಮಾಡುವನಾಗಿದ್ದಾನೆ. ಇದು ದೇವರಿಗೆ ಅಸಹ್ಯವಾದಂತ ಕಾರ್ಯ. ಒಂದ್ಸರಿ ಎಲ್ಲರೂ ಹೇಳ್ರಿ ನನ್ನ ಜೊತೆಗೆ, ದೇವರು ಪರಿಶುದ್ಧನಾಗಿದ್ದಾನೆ. ಗಾಡ್ ಈಸ್ ಹಾಲಿ. ದೇವರು ಪರಿಶುದ್ಧನಾಗಿರುವಂತ ದೇವರು, ಆತನು ಅಸಹ್ಯ ಪಡುವಂತ ಸಂಗತಿ ಯಾವುದಂದ್ರೆ, ವಾಕ್ಯ ಹೇಳ್ತಿದೆ ಕೇಡು ಮಾಡಲು ತೊರೆಪಡುವ ಕಾಲು. ಚಿರತೆಗೆ ಹೋಲಿಸಲ್ಪಡ್ತಾ ಇದೆ. ಮುಂದೆ ಹೇಳ್ತಿದೆ, ಇನ್ನೊಂದು ವಾಕ್ಯ ಹೇಳ್ತಿದೆ, ಯಾವ್ದು? ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಅಸತ್ಯವಾಡುವಂತ ಸುಳ್ಳು ಸಾಕ್ಷಿ. ಇದು ಯಾವ್ದಂದ್ರೆ, ಅವಾಗಲೇ ಹೇಳ್ತೀನಿ ನಮ್ಮ ಮೇಡಮ್, ಯಾವ್ದು ಇದು? ದಿಸ್ ಇಸ್ ಅ ಸ್ನೇಕ್. ಸುಳ್ಳು ಸಾಕ್ಷಿ. ಅದು ಅಸತ್ಯನೇ ನುಡಿತದೆ. ಯಾವ್ದದು? ಹಾವು. 2 ನಾಲ್ಗೆ ಅಸಹ್ಯವಾಗಿದೆ ಎಂದು ದೇವರು ಹಾಗೆ ಮಾಡುವನಾಗಿದೆ. ಇನ್ನೊಂದು ಹೇಳ್ತಿದೆ, ಲಾಸ್ಟ್ನೇದು, ಕೊನೆಯದೇನಂತ? 7ನೇದೇನಂತ? ಒಡ ಹುಟ್ಟಿದವರಲ್ಲಿ ಜಗಳಗಳನ್ನ ಬಿತ್ತುವವನು ಈ ಏಳೆ ಜಗಳನ್ನ ಬಿತ್ತುವವನು. ಯಾವ್ದು? ನಾಯಿ, ಡಾಗ್. ಸುಮ್ಮನೆ ಇರಲ್ಲ ಅದು. ಅವೆಲ್ಲ ಜೊತೆಗೆ ಹುಟ್ಟಿರ್ತಾವು. ಒಂದು ಊಟ ಹಾಕಿ ನೋಡು, ಇನ್ನೊಂದು ಬರ್ಲಿ ಅದ ಹತ್ರ. ಸಣ್ಣ ಮರಿಗಳೇನೆ ನೋಡಿದ್ದೇನೆ ನಮ್ಮ ಮನೆ ಹತ್ರ. ಸಣ್ಣ ಮರಿಗಳೇನೆ ಜಗಳ ಆಡ್ತಾವ, ಹಚ್ಲಿಕ್ಕೆ ಹೋಗ್ತದೆ. ವಾ, ಇದಿಷ್ಟು ದೇವ್ರು ಹಾಗೆ ಮಾಡುವನಾಗಿದ್ದಾನೆ. ನೋಡ್ರಿ, ಸಾಲಮೋನನು ಇದನ್ನ ಬರೀಬೇಕಾದ್ರೆ ಎಂತ ಜ್ಞಾನ ಇದೆ ನೋಡಿ ಸಾಲಮೋನ. ಕಣ್ಣಿನ ಬಗ್ಗೆ ಕಣ್ಣು ನೋಡಿದ್ದಾನೆ, ಜನರು ನೋಡಿದ್ದಾನೆ, ಅವನ್ ಪ್ರಜೆಗಳನ್ನ ನೋಡಿದ್ದಾನೆ, ಹೆಮ್ಮೆ ಪಟ್ಟು ಜೀವಿಸುವಂತ ಜನರನ್ನು ನೋಡಿದ್ದಾನೆ. ಒಂದ್ ನಿಮಿಷ ಅದನ್ನ ಆಲೋಚನೆ ಮಾಡಿದ್ದಾನೆ. ಅರೆ, ದೇವ್ರು ನಮ್ಮನ್ನ ಇಂಥ ಕಣ್ಣು ನಮಗೆ ಕೊಟ್ಟಿಲ್ಲಲ್ಲ, ಹೆಮ್ಮೆ ಪಡುವಂತ ಕಣ್ಣ ನಮಗೇನ್ ಕೊಟ್ಟಿಲ್ಲ, ಸುಳ್ಳು ಹೇಳುವ ನಾಲ್ಗೆ ಅದು ನಮಗೆ ಕೊಟ್ಟಿಲ್ಲ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಅದು ನಮಗೆ ಕೊಟ್ಟಿಲ್ಲ, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ ಅದು ಕೊಟ್ಟಿಲ್ಲ, ಕೇಡು ಮಾಡಲು ತೊರೆಪಡುವ ಕಾಲು ಅದು ಅಲ್ಲ. ಆಮೇಲೆ ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಳ ಹುಟ್ಟಿದ ಜಗಳಗಳನ್ನು ಬಿತ್ತುವವನು. ಈ 7 ವಿಷಯಗಳನ್ನ ದೇವ್ರು ಹಾಗೆ ಮಾಡುವನಾಗಿದ್ದಾನೆ. ತನ್ನ ಜನರಿಗೆ ಆತನು ಉಪದೇಶ ಮಾಡ್ಬೇಕಾದ್ರೆ ಈ 7 ವಿಷಯಗಳನ್ನ ತೆಗೆದುಕೊಂಡು ಆತನು ಮಾತಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದ್ ನಿಮಿಷ ನನ್ನ ಕಡೆ ಇಲ್ಲಿದ್ದೀರಾ? ನೋಡ್ರಿ, ಈ 7 ಸಂಗತಿಗಳು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಶ್ರಮ ಮರಣದಲ್ಲಿ, ಆತನ ಜೀವಿತದಲ್ಲಿ ಇವಿಷ್ಟು ಅಪ್ಲೈ ಆದವು, ಇವಿಷ್ಟು ಕಾರ್ಯ ಮಾಡುದು. ಒಂದ್ ಕಡೆ
ಹದ್ದು, ಒಂದ್ ಕಡೆ ಕರಡಿ, ಒಂದ್ ಕಡೆ ಸಿಂಹ, ಒಂದ್ ಕಡೆ ನರಿ, ಒಂದ್ ಕಡೆ ಚಿರತೆ, ಒಂದ್ ಕಡೆ ಹಾವು, ಒಂದ್ ಕಡೆ ನಾಯಿ. ಇವೆಲ್ಲ ಪ್ರಾಣಿಗಳು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಲೈಫ್ ನಲ್ಲಿ ಇವನ್ನೆಲ್ಲವೂ ಅಪ್ಲೈ ಆದ್ವಿ. ನೋಡ್ರಿ, ಮುಂದೆ ಹೇಳ್ತದೆ ಹೆಮ್ಮೆಯ ಕಣ್ಣು. ಅಲ್ಲಿದ್ದಂತ ಜನರು ತಮ್ಮ ಧರ್ಮಶಾಸ್ತ್ರ ವಿಷಯದಲ್ಲಿ, ತಮ್ಮ ನಂಬಿಕೆಯ ವಿಷಯದಲ್ಲಿ, ತಮ್ಮ ವೈರಾಗ್ಯವಾಗಿರುವಂತ ಜೀವಿತದಲ್ಲಿ ಯೇಸು ಸ್ವಾಮಿನ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ, ನಿಂದ್ಯಾವ ಉಪದೇಶ? ಯೇಸು ಸ್ವಾಮಿನ ರಿಜೆಕ್ಟ್ ಮಾಡಿ, ಆತನ ಉಪದೇಶಗಳನ್ನ ರಿಜೆಕ್ಟ್ ಮಾಡಿ, ಅವ್ರು ನಾವೇ ಶ್ರೇಷ್ಠರು ಎಂಬುವ ಹೆಮ್ಮೆ ಕಣ್ಣು ಅವರಲ್ಲಿತ್ತು. ಅನೇಕ ಜನರ ಮಧ್ಯದಲ್ಲಿ ಹೋಗಿ ಅದನ್ನ ಯೇಸು ಸ್ವಾಮಿ ಮಾತನ್ನು ನಂಬೇಡ್ರಿ, ಆತನ ಹುಚ್ಚ, ಆತನ ದೆವ್ವ ಹಿಡಿದಿದೆ, ಬೆಲ್ಜೆಬೂಲನ ಸಹಾಯದಿಂದ ಈ ಅದ್ಭುತಗಳನ್ನೆಲ್ಲ ಮಾಡ್ತಾನೆ, ನಾವೇ ಶ್ರೇಷ್ಠರು ಎಂಬುದಾಗಿರುವಂತ ಯಹೂದ ಜನಾಂಗಗಳು, ಮತಾವಲಂಬಿ ಆದಂತ ಜನರುಗಳು, ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಇವರೆಲ್ಲರೂ ನಾವು ಧರ್ಮಶಾಸ್ತ್ರದಲ್ಲಿ ನಾವು ಪ್ರವೀಣರು, ಆತನು ಬಡಿಗೆಯ ಮಗನು, ಜಸ್ಟ್ ಈಸ್ ಎ ಕಾರ್ಪೆಂಟರ್ ಸನ್ ಓನ್ಲಿ. ಆತನ ಏನು ಉಪದೇಶ ಮಾಡ್ತಾನೆ ನಮಗೆ, ಆತನ ಮಾತನ್ನು ಕೇಳ್ಬಿಡ್ರಿ ಎಂಬುದಾಗಿ ಹೇಳಿದಂತ ಹೆಮ್ಮೆ ಕಣ್ಣುಳ್ಳಂತ ಜನರು ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ರು, ಆತನ ಸೇವಾ ಜೀವಿತದಲ್ಲಿ ಇದ್ರು. ಮುಂದೆ ಹೇಳ್ತಿದ್ರು ಸುಳ್ಳಿನ ನಾಲಿಗೆ, ಆತನ ವಿರೋಧವಾಗಿ ಸಾಕಷ್ಟು ಸುಳ್ಳುಗಳನ್ನ ಮಾತಾಡ್ತಾ ಇದ್ರು. ಗಲಿಲಾಯದಲ್ಲಿಯೂ, ಸಮಾರ್ಯದಲ್ಲಿ, ಯೂದಾಯದಲ್ಲಿಯೂ, ದೆಕಪೋಲಿನಲ್ಲಿಯೂ, ಸುರಪೋಯನಿಕನಲ್ಲಿ ಹಿಡಿದು ಎಲ್ಲ ಭಾಗಗಳಲ್ಲಿ ಕೂಡ ಯೇಸು ಸ್ವಾಮಿ ಮಾತು ಸುಳ್ಳು ಎಂಬುದಾಗಿ ಹೇಳುವ ಸುಳ್ಳಿನ ನಾಲ್ಗೆಗಳು, ಸಾವಿರಾರು ಲಕ್ಷಾಂತರ ನಾಲ್ಗೆಗಳು ಯೇಸುವಿನ ವಿರುದ್ಧವಾಗಿದ್ದವು. ಯೇಸು ಸ್ವಾಮಿ ಸತ್ಯವನ್ನ ಬೋಧಿಸ್ತಾ ಹೋದ, ಪರಲೋಕದ ಸುವಾರ್ತೆನ ಬೋಧಿಸ್ತಾ ಹೋದ, ಧರ್ಮಶಾಸ್ತ್ರ ನನ್ನಲ್ಲಿ ನೆರವೇರಿದೆ ಮತ್ತೆ ಮುಂದೆ ಕೂಡ ನೆರವೇರ್ತದೆ ಎಂಬ ಅನೇಕ ವಿಷಯಗಳನ್ನ ಬೋಧಿಸ್ತಾ ಹೋದ. ಆದಾಗ್ಯೂ ಅದರ ಮಧ್ಯದಲ್ಲಿ ಸುಳ್ಳಿನ ನಾಲ್ಗೆಗಳು ಯೇಸು ಸ್ವಾಮಿ ವಿರೋಧವಾಗಿ ಸಾಕಷ್ಟು ಕೆಲಸ ಮಾಡಿದ್ರು. ಮುಂದೆ ಹೇಳ್ತದೆ ಇನ್ನೊಂದು ಯಾವುದು, ನಿರ್ದೋಷ ರಕ್ತವನ್ನ ಸುರಿಸುವ ಕೈ. ಎಸ್, ಆತನನ್ನ ಕೊಲ್ಲಬೇಕೆಂಬುದಾಗಿ ಸಾಕಷ್ಟು ಜನರು ಕೈ ಜೋಡಿಸಿದ್ರು. ಯೇಸುವನ್ನ ಕೊಂದೇ ಬಿಡಬೇಕೆಂಬುದಾಗಿ ಸಾಕಷ್ಟು ಜನರು ಕೈ ಜೋಡಿಸಿದ್ರು. ಆ ನಿರ್ದೋಷ ಮನುಷ್ಯನಾಗಿರುವ ಯೇಸು ಸ್ವಾಮಿಯ ರಕ್ತವನ್ನು ಸುರಿಸುವುದಕ್ಕೋಸ್ಕರ ಅನೇಕ ಜನರು, ಯಾರ್ಯಾರು, ಯಾಜಕರು ಸೇರಿ ಬಂದ್ರು, ಯಹೂದ್ಯರ ಜನರು ಸೇರಿ ಬಂದ್ರು, ಮತಾವಲಂಬಿಗಳು ಸೇರಿ ಬಂದ್ರು, ಸುಳ್ಳು ಸಾಕ್ಷ್ಯಗಳು ಸೇರಿ ಬಂದ್ರು. ಇದನ್ನೆಲ್ಲ ನೋಡಿ ಅವರೆಲ್ಲರ ಕೈ ಜೋಡಿಸಿ ಯೇಸುವಿನ ರಕ್ತವನ್ನು ಸುರಿಸಲೇಬೇಕೆಂಬುದಾಗಿ ತೀರ್ಮಾನ ಮಾಡಿದಂತ ಅದ್ರ ಮಧ್ಯದಲ್ಲಿಯೂ ಒಬ್ಬ ಮನುಷ್ಯ ಇದ್ದಾನೆ, ಪಿಲಾತನು ತನ್ನ ಕೈಯನ್ನು ತೆಗೆದುಕೊಳ್ತಾ ಇದ್ದಾನೆ. ಈತನ ರಕ್ತಕ್ಕೆ ನಾನು ಏನಿಲ್ಲ ಜವಾಬ್ದಾರನಲ್ಲ, ಈ ನಿರ್ದೋಷ ಮನುಷ್ಯನ ರಕ್ತ ಸುರಿಸುವಿಕೆಗೂ ನನಗೂ ಯಾವುದು ಸಂಬಂಧ ಇಲ್ಲ ಎಂಬುದಾಗಿ ಹೇಳಿ ಅವನ ಕೈಯನ್ನ ತೊಳ್ಕೊಂಡನು. ಅವನ ಕೈಯಲ್ಲ, ಅವನ ಮೈಯ ಇಡೀ ಶರೀರವನ್ನ 1,000 ಸಾರಿ ತೊಳ್ಕೊಂಡ್ರು ಕೂಡ ಅವನ ಮೇಲಿದ್ದಂತ ದೋಷ ಅಪರಾಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜನರ ಮೇಲೆ ಬಂದಂತ ದೋಷ ಅಪರಾಧದ ರಕ್ತದ ಪ್ರತಿಫಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತದೆ ಇನ್ನೊಂದು, ದುರಾಲೋಚನೆಗಳನ್ನ ಕಲ್ಪಿಸುವ ಹೃದಯ. ಆಗಿನ ಕಾಲದಲ್ಲಿ, ಯೇಸು ಸ್ವಾಮಿ ಕಾಲದಲ್ಲಿ ಅನೇಕ ಜನರು ದುರಾಲೋಚನೆಗಳನ್ನ ಮಾಡಿ ಆತನನ್ನು ಹೇಗಾದ್ರೂ ಮಾಡಿ ಕೊಂದೇ ಬಿಡಬೇಕೆಂಬುದಾಗಿ ಆತನು ಹುಟ್ಟಿದ ಅಂದ ದಿನದಿಂದ ಹಿಡಿದು, ಆ ಹುಟ್ಟಿದ ಮೊದಲನೇ ದಿನದಿಂದ ಹಿಡಿದು ಆತನು ಪರಲೋಕಕ್ಕೆ ಆರೋಹಣವಾಗುವ ತನಕನೂ ಕೂಡ ದುರಾಲೋಚನೆಗಳನ್ನ ಕಲ್ಪಿಸುವ ಹೃದಯ ಜನರ ಮಧ್ಯದಲ್ಲಿ ಇತ್ತು. ಇಂಥ ಜನರ ಮಧ್ಯದಲ್ಲಿ ಯೇಸು ನಂಬಿಗಸ್ತನು, ಪರಿಶುದ್ಧನು, ನೀತಿವಂತನು, ತನ್ನ ಸತ್ಯತೆಯನ್ನ ಬಿಡದೆ ಆತನು ಜೀವಿಸಿದ ಏಕೈಕ ಮನುಷ್ಯನಾತನಾಗಿದ್ದಾನೆ. ಆಮೆನ್, ಆಮೆನ್. ಮತ್ತೆ ಇನ್ನೊಂದು ಹೇಳ್ತಿದೆ, ಕೇಡು ಮಾಡಲು ತೊರೆ ಪಡುವ ಕಾಲು. ಯೇಸು ಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಶಿಲ್ಬೆಗೆ ಹಾಕಿ ಕೊಂದ್ಬೇಕೆಂಬುದಾಗಿ ಅನೇಕ ಜನರು ಅವರು ಕೇಡು ಮಾಡಲು ಅವರ ಕಾಲುಗಳು ತೊರೆಪಟ್ಟರು. ಮೇಲಂತಸ್ತಿನ ಮನೆಯಲ್ಲಿ ಯೇಸು ಸ್ವಾಮಿ ಎಲ್ಲರ ಕಾಲನ್ನು ತೊಳೆದಿದ್ದಾರೆ, ನೀರನ್ನು ಹಾಕಿ ಅವ್ರ ಕಾಲನ್ನು ತೊಳೆದು ತನ್ನ ಕೈ ಪಾವಡವನ್ನ, ತನ್ನ ಟವಲ್ನ ತೆಗೆದುಕೊಂಡು ಎಲ್ಲರ ಪಾದಗಳನ್ನ ಒರೆಸಿದ್ದಾನೆ. ಆದ್ರೆ ಒಬ್ಬ ಮನುಷ್ಯ ಇದ್ದಾನೆ ತೊರೆ ಪಡೋದಕ್ಕೋಸ್ಕರ, ಅಂದ್ರೆ ಆತನಿಗೆ ಯೇಸುವನ್ನ ಕೇಡು ಮಾಡೋದಕ್ಕೋಸ್ಕರ ಯಾರ ಜೊತೆ ಡೀಲ್ ಆಗಕ್ಕೆ ಹೋಗ್ತಾ ಇದ್ದಾನೆ? ಮಹಾಯಾಜಕರ ಜೊತೆಗೆ ಹೋಗಿ ಎಷ್ಟು ಬೆಳ್ಳಿ ಜಸ್ಟ್ 30 ಸಿಲ್ವರ್ ಕಾಯಿನ್ಸ್ಗೋಸ್ಕರ ಓಡಿ ಹೋಗ್ತಾ ಇದ್ದಾನೆ ಕೇಡು ಮಾಡಲು. ಯೇಸು ಸ್ವಾಮಿಗೆ ಕೇಡು ಮಾಡಲು ಅವನ ಕಾಲು ತೊರೆ ಪಡ್ತಾ ಇದೆ. ಮುಂದೆ ಹೇಳ್ತಿದೆ, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಯೇಸು ಸ್ವಾಮಿ ವಿರುದ್ಧವಾಗಿ ಅವತ್ತು 7 ಸುಳ್ಳು ಸಾಕ್ಷಿಗಳನ್ನು ನಾವು ತೆಗೆದುಕೊಂಡು ಬಂದ್ರು, ಗಲಿಲಾಯದಿಂದ, ಯೂದಾಯದಿಂದ.
7 ಜನರು ಬಂದು ಸುಳ್ಳು ಸಾಕ್ಷಿ ಎಕ್ಸಾಕ್ಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ. ಅವರ ಸಾನೆಡ್ರಿನ್ ಸಭೆ ಮುಂದೆಯಲ್ಲಿ ಯೇಸು ಸ್ವಾಮಿನ ನಿಲ್ಲಿಸಿದಾಗ ಓಕೆ ಸುಳ್ಳು ಹೇಳ್ತಾ ಇದ್ದಾರೆ. ಪಿಲಾತನ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ. ಅವತ್ತು 1-2 ನಾಲಿಗೆಗಳು, ನೋ, ಸಾವಿರಾರು ನಾಲಿಗೆಗಳು ಯೇಸು ಸ್ವಾಮಿ ವಿರುದ್ಧವಾಗಿ ಸುಳ್ಳನ್ನು ಮಾತಾಡಿದ್ದಾರೆ. ಸಾವಿರಾರು ನಾಲಿಗೆಗಳು ಯೇಸು ಸ್ವಾಮಿ ವಿರೋಧವಾಗಿ ಸುಳ್ಳುಗಳನ್ನು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾನು ದೇವಾಲಯವನ್ನು ಕೆಡವಿದ್ರೆ 3 ದಿನದಲ್ಲಿ ಕರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾರೆ, ಈತನ ಉಪದೇಶ ಎಂತ ಉಪದೇಶವಾಗಿದೆ? ಸುಳ್ಳಿನ ಉಪದೇಶವಾಗಿದೆ. ದೇವರ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಈತನು ಮಾತನಾಡ್ತಾ ಇದ್ದಾನೆ. ಎಷ್ಟು ಸುಳ್ಳುಗಳು ರೀ ಅವ್ರು ಹೇಳಿದ್ದು, 1-2. ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕುವುದಕ್ಕೋಸ್ಕರ ಎಷ್ಟು ಬೇಕಾಗಿತ್ತೋ ಸುಳ್ಳು, ಅದಕ್ಕಿಂತ ಮೀರಿ ಸುಳ್ಳುಗಳನ್ನು ಅವ್ರು ಹೇಳಿದ್ರು. ಕೊನೆಗೆ ಪಿಲಾತನ 7 ಸಾರಿ ಯೇಸು ಸ್ವಾಮಿನ ಉಳಿಸ್ಬೇಕೆಂಬುದಾಗಿ ನೋಡ್ದ. ಆದ್ರೆ ಆತನ ಕಾರ್ಯವು ಆ ಸುಳ್ಳಿನ ಮುಂದೆ ನಿಲ್ಲಿಕ್ಕಾಗ್ಲಿಲ್ಲ. ಆ ಜನರ ಸುಳ್ಳಿನ ಮುಂದೆ ಪಿಲಾತನ ಒಳ್ಳೆ ಕಾರ್ಯ ನಿಲ್ಲಿಕ್ಕಾಗ್ಲಿಲ್ಲ. ಕೊನೆಗೆ ಆ ಸುಳ್ಳೆ ಅಲ್ಲಿ ಗೆಲ್ಲುವಂತದ್ದಾಗಿತ್ತು. ಸುಳ್ಳು ಜಯಿಸ್ತು, ಸತ್ಯವನ್ನ ಸುಳ್ಳು ಜಯಿಸ್ತದೆ. ಜಯಿಸಿ ಕೊನೆಗೆ ಅವನು ಡಿಕ್ಲರೇಷನ್ ಕೊಡ್ತಾ ಇದ್ದಾನೆ, ಒಂದು ಡೆತ್ ನೋಟ್ ಕೊಡ್ತಾ ಇದ್ದಾನೆ, ಹೋಗಿ ಈತನಿಗೆ ಶಿಲ್ಪಿಗೆ ಹಾಕ್ರಿ. ಅವನ ಚಾಟಿಗಳಿಂದ ಹೊಡೆಯುವಾಗ ಯೇಸು ಸ್ವಾಮಿಗೆ ಇಡೀ ದೇಹವು, ಹಿಸ್ಟೋರಿಯನ್ಸ್ ಹೇಳ್ತಾರೆ, ಚರಿತ್ರಕಾರ ಹೇಳ್ತಾರೆ, 5,000ಕ್ಕಿಂತ ಹೆಚ್ಚು ಗಾಯಗಳು ಆತನಿಗೆ ಉಂಟಾದವು. ನಿರ್ದೋಷವಾಗಿ ಆತನ ರಕ್ತವು ಸುರಿಸಲ್ಪಟ್ಟಿತು. ಕಾರಣ ಏನು? ಸುಳ್ಳಿನ ನಾಲಿಗೆ. ಅವನ್ ಮುಂದೆ ಹೇಳ್ತಿದೆ ಇನ್ನೊಂದು ಯಾವುದು, ಒಡ ಹುಟ್ಟಿದ ಜಗಳಗಳನ್ನ ಬಿತ್ತುವವನು. ಎಷ್ಟು ಜನರು ಹಿಂಜಾರಿ ಹೋದವರು, ಯೇಸು ಸ್ವಾಮಿ ನಂಬಿದವರು, ಅದ್ಭುತಗಳನ್ನು ನೋಡಿದವರು, ಅದ್ಭುತಗಳನ್ನು ಹೊಂದಿದವರು, ಬಿಡುಗಡೆ ಆದವರು, ಸ್ವಸ್ಥತೆ ಆದವರು, ಒಬ್ರ ಇಬ್ರ ಎಷ್ಟು ಜನರು ಇದ್ರು. ಅವರ ಮಧ್ಯದಲ್ಲಿ ಆದ ಗಲಭೆಗಳು, ಈ ಜನರು ಹೋಗಿ ಅವ್ರ ಮಧ್ಯದಲ್ಲಿ ಜಗಳಗಳನ್ನ ಬಿತ್ತಿ ಎಷ್ಟು ಜನರು ಹಿಂಜಾರಿ ಹೋಗ್ಬಿಟ್ರು. ಒಂದ್ಸಾರಿ ಯೇಸು ಸ್ವಾಮಿ ಹೇಳ್ತಾರೆ, ಇದು ನನ್ನ ದೇಹ, ಇದು ನನ್ನ ರಕ್ತ, ಇದನ್ನ ತಕೊಂಡು ತಿನ್ರಿ, ಇದನ್ನ ತಕೊಂಡು ಕುಡೀರಿ ಎಂದಾಗ ಹೇಳ್ಬೇಕಾದ್ರೆ, ವಾವ್, ಇದು ಭಯಂಕರವಾದದ್ದು, ಇದು ನೋ, ಇದು ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಅಂದಿನಿಂದ ಯೇಸುವಿನ ಸಂಗಡ ಅವ್ರು ಏನ್ ಮಾಡದಂತ ನಡೆಯುವುದನ್ನ ಬಿಟ್ಟು ಬಿಟ್ಟರು. ಯೋಹಾನ್ ಬರೆದ ಸುವಾರ್ತೆ 6:66 ವಾಕ್ಯ. ಅವರ ಮಧ್ಯದಲ್ಲಿ ಜಗಳಗಳನ್ನ ಬಿತ್ತುವವನು. ನಾನು ನೋಡ್ರಿ, ಇದು ಇಷ್ಟು ಏನಾಯ್ತು ನೋಡ್ರಿ, ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ಸುರಿಸುವ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳ ಹೃದಯಗಳು, ಕೇಡು ಮಾಡುವ ಕಾಲುಗಳು, ಸುಳ್ಳು ಸಾಕ್ಷಿಗಳು, ಜಗಳಗಳು, ಇವೆಲ್ಲವೂ ಸೇರಿ ಯೇಸುವನ ಶಿಲ್ಬೆಗೆ ಹಾಕ್ಲಿಕ್ಕೆ ಕಾರಣವಾದವು. ನನ್ನ ಪ್ರೀತಿ ಉಳ್ಳ ದೇವಚಂದ್ರೆ, ನಾನು ನೋಡ್ರಿ ಒಂದ್ಸಾರಿ ಇವೆಲ್ಲವೂ ಯೇಸು ಸ್ವಾಮಿ ಅನುಭವಿಸಿ ಅವೆಲ್ಲವಕ್ಕೋಸ್ಕರ ತನ್ನ ರಕ್ತವನ್ನ ಸುರಿಸಿ ತನ್ನ ಸಭೆಯನ್ನ ದೇವರು ಶುದ್ಧ ಮಾಡಿದ್ದಾನೆ. ಹೇಳ್ರಿ ಆಮೇನ್. ಯಾರಾದ್ರೂ ಹೇಳ್ರಿ ಆಮೇನ್. ತನ್ನ ರಕ್ತವನ್ನ, ನೀತಿಯ ರಕ್ತವನ್ನ ಸುರಿಸಿ ಯೆಹೋವನು ತಂದೆಯು ಅಸಹ್ಯ ಪಡುವಂತ ಇವೆಲ್ಲವುಗಳಿಗೂ ಸ್ವಾಮಿ ತನ್ನ ರಕ್ತದಿಂದ ವಿಮೋಚನೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈಗ ಸಭೆ ಏನಾಗಿದೆ, ಚರ್ಚ್ ಏನಾಗಿದೆ, ಅದು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟು, ಯೇಸುವಿನ ರಕ್ತದಿಂದ ಶುದ್ಧೀಕರಣ ಹೊಂದಿದವರಾಗಿ ನೀತಿಯ ಮಾರ್ಗದಲ್ಲಿ ನಡಿಲಿಕ್ಕಾಗುವ ಹಾಗೆ ದೇವರು ಇದನ್ನು ಸಂಪಾದಿಸಿಕೊಂಡಿದ್ದಾನೆ. ದೇವರ ಸಭೆಯನ್ನು ಸಂಪಾದಿಸಿಕೊಂಡಿದ್ದಾನೆ, ನನ್ನನ್ನು ಸಂಪಾದಿಸಿಕೊಂಡಿದ್ದಾನೆ, ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಈಗ ದೇವರು ನಮ್ಮ ಒಳಗಡೆ ಅಸಹ್ಯ ಪಡುವಂತ ಈ ವಸ್ತುಗಳು ಎಂದಿಗೂ ಕೂಡ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬಾರದು. ದೇವರಿಗೆ ಅಸಹ್ಯ ಪಡುವಂತ, ದೇವರ ಹಾಗೆ ಮಾಡುವಂತ ಸಂಗತಿಗಳು ಸಭೆಯಲ್ಲಿ ಇವು ಕಾಣಿಸ್ಕೊಳ್ಬಾರ್ದು, ಚರ್ಚ್ನಲ್ಲಿ ಕಾಣಿಸ್ಕೊಳ್ಪಡಬಾರ್ದು. ಇವತ್ತು ನೋಡ್ರಿ, ಇದು ಏನಾಗಿದೆ ಅಂದ್ರೆ, ಪಿಶಾಚಿಯು ಇದೇ ಈ 7 ದುಷ್ಟ ಆತ್ಮಗಳನ್ನು ತಂದು ಸಭೆ ಒಳಗಡೆ ಹಾಕಿದ್ದಾನೆ. ಚರ್ಚಲ್ಲಿ ಎಷ್ಟು ಜನರಿಗೆ ಹೆಮ್ಮೆಯ ಕಣ್ಣಿದೆ, ಪಾಸ್ಟರ್ಗಿಂತ ನಾನು ಚೆನ್ನಾಗಿ ವಾಕ್ಯ ಹೇಳ್ತೀನಿ, ಅವ್ರಿಗಿಂತ ಚೆನ್ನಾಗಿ ಹಾಡ್ತೀನಿ, ಇವ್ರಿಗಿಂತ ಚೆನ್ನಾಗಿ ಆಡ್ತೀನಿ, ಅವ್ರಿಗಿಂತ ವಾಕ್ಯ ಚೆನ್ನಾಗಿ ಗೊತ್ತು, ಇವ್ರಿಗಿಂತ ನನಗೆ ಪ್ರಾರ್ಥನೆ ಮಾಡೋದು ಚೆನ್ನಾಗಿ ಗೊತ್ತು, ಇವ್ರಿಗಿಂತ ಜಾಸ್ತಿ ಉಪವಾಸ ಪ್ರಾರ್ಥನೆ ಮಾಡ್ತೀನಿ ನಾನು. ಒಬ್ಬನೊಬ್ಬ ಮನುಷ್ಯನು ದೇವಾಲಯಕ್ಕೆ ಹೋಗಿ ಏನ್ ಹೇಳ್ತಿದ್ದಾನೆ, ದೇವರು ನೋಡಿ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ, ಆಮೇಲೆ ಕಾಣಿಕೆ ಕೊಡ್ತೀನಿ, ಆಮೇಲೆ ಇವನಂತ ನಾನಲ್ಲ,
ಹೇಳೋದು ಅವನ ತರ ನಾನಲ್ಲ, ನಾನೇ ಡಿಫ್ರೆಂಟ್. ಹೆಮ್ಮೆಯ ಕಣ್ಣು ಚರ್ಚಲ್ಲಿ ಅದು ಇರ್ಕೊಡ್ಬೋದು, ಸಭೆಯಲ್ಲಿ ಇರ್ಕೊಡ್ಬೋದು. ಸಭೆಯಲ್ಲಿ ಯಾವ ಕಣ್ಣು ಇರ್ಬೇಕಂದ್ರೆ ದೀನತೆಯ ಕಣ್ಣು ಇರ್ಬೇಕು, ಅಧೀನತೆಯ ಕಣ್ಣು ಇರ್ಬೇಕು, ತಗ್ಗಿಸುವ ಕಣ್ಣು ಇರ್ಬೇಕು. ಹಲ್ಲೆಲೂಯ. ಚರ್ಚ್ ಓಕೆ, ನಾವು ಎಚ್ಚರ ಆಗ್ಬೇಕಾಗಿದೆ. ಇನ್ನೊಂದು ಹೇಳ್ತಿದೆ, ಯಾವ್ದಂತೆ ಅದು? ಸುಳ್ಳಿನ ನಾಲಿಗೆ. ಸಭೆಯು ಸುಳ್ಳಿನ ನಾಲಿಗೆಯಿಂದ ವಿಮೋಚನೆ ಆಗಿದ್ದಾರೆ. ಆಮೇನ್. ನಾನು ಹೇಳಿದೆ, ಯೇಸು ಸ್ವಾಮಿ ರಕ್ತದಿಂದ ಈ 7 ಸಂಗತಿಗಳು ವಿಮೋಚನೆ ದೇವರು ನಮಗೆ ಕೊಟ್ಟಿದ್ದಾರೆ. ಮುಂದೆ ಹೇಳ್ತಿದೆ, ಓಕೆ, ಸುಳ್ಳಿನ ನಾಲಿಗೆ ನಮ್ಮ ಜೀವಿತದಲ್ಲಿ ಎಂದಿಗೂ ಕೂಡ ಇರಬಾರ್ದು. ಸಭೆಗೆ, ಚರ್ಚಿಗೆ ನಾವು ಯಾವತ್ತು ಅಸತ್ಯವಾಗಿ ನಾವು ಮಾತನಾಡಬಾರ್ದು. ಇರುವುದನ್ನೇ ಸತ್ಯವಾಗಿ ಹೇಳ್ರಿ. ಇಲ್ಲದನ್ನ ಹೇಳೋದಾಗಿದ್ರೆ ಅದು ಯಾರಿಂದ ಬಂದಿದ್ದು? ಸೈತಾನನಿಂದ ಬಂದಿದ್ದು. ಇದೆ ಅಂದ್ರೆ ಇದೆ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಯಾಕೆ ಸುಳ್ಳು ಹೇಳ್ತದೆ ಚರ್ಚ್? ಯಾಕೆ ಸುಳ್ಳು ಹೇಳ್ತದೆ? ಮುಂದೆ ಹೇಳ್ತದೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಮುಂದೆ ಹೇಳ್ತದೆ, ಇನ್ನ ದುರಾಲೋಚನೆ ಕಲ್ಪಿಸುವ ಹೃದಯ. ಇನ್ನ ಮುಂದೆ ಹೇಳ್ತಿದೆ, ಕೇಡು ಮಾಡಲು ತ್ವರೆಪಡುವ ಕಾಲು. ಇನ್ನ ಮುಂದೆ ಹೇಳ್ತಿದೆ, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಒಳ ಹುಟ್ಟಿದರಲ್ಲಿ ಜಗಳಗಳನ್ನು ಬಿತ್ತುವವನು. ಇವತ್ತು ಇವಿಷ್ಟು ಸೈತಾನನು, ಪಿಶಾಚಿಯು, ದುಷ್ಟಾತ್ಮವು, ಓಕೆ, ಈ ಸಂಗತಿಗಳಿಂದ ಚರ್ಚ್ ಇವತ್ತು ವಂಚಿಸಲ್ಪಡ್ತಾ ಇದೆ. ಈಗ ಹೇಳ್ರಿ ನೋಡೋಣ, ಈ ಇಷ್ಟು ಕಾರ್ಯಗಳು ಚರ್ಚ್ ಒಳಗಡೆ ಇತ್ತಂದ್ರೆ ಚರ್ಚ್ ಉಳಿತದೋ? ಸಭೆ ಉಳಿತದೋ? ದೇವ ಜನರು ಉಳಿತಾರೋ? ಸೇವಕ ಉಳಿತಾನೋ? ಅವನ ಕುಟುಂಬ ಉಳಿತದೋ? ಸಭೆ ವಿಶ್ವಾಸಿಗಳ ಕುಟುಂಬ ಉಳಿತದೋ? ನೋ. ಇವಿಷ್ಟು ಆಕ್ಟ್ ಮಾಡೋದಂದ್ರೆ ಮುಗಿದೇ ಹೋಯ್ತು. ಅವನು ಇನ್ನೆಂದಿಗೂ ಯೇಸು ಸ್ವಾಮಿಯನ್ನ ನಂಬದೇ ಇರುವಾಗಿ ಬಹಳ ದೂರ ಹೋಗ್ಬಿಡ್ತಾನೆ. ಚರ್ಚಿನ ಸಾವಾಸನೆ ಸಾಕು ಎಂಬುವ ಪರಿಸ್ಥಿತಿಗೆ ಬಂದ ನಿಂತಿರುತ್ತಾನೆ. ಹಾಗಾದ್ರೆ ಸ್ವಾಮಿಯು ತನ್ನ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಏನಾಗಿದೆ? ಎಲ್ಲಿಗೆ ಹೋಗ್ತಾ ಇದೆ? ದೇವರು ಎಲ್ಲ ವಿಷಯಗಳನ್ನ ಹಗೆ ಮಾಡುವನಾಗಿದ್ದಾನೆ. ದೇವರು ಎಲ್ಲ ವಿಷಯಗಳನ್ನ ಅಸಹ್ಯ ಪಡುವನಾಗಿದ್ದಾನೆ. ಇದು ಚರ್ಚ್ ಅಲ್ಲಿ ಇರ್ಕೊಡುದು. ಇದು ಚರ್ಚ್ ಅಂತ ಹೇಳ್ಬೇಕಾದ್ರೆ ದೇವ ಜನರ ಮಧ್ಯದಲ್ಲಿ ಇಷ್ಟು ಕಾರ್ಯಗಳು ಇರ್ಕೊಡುದು. ಇವು ಒಂದ್ ವೇಳೆ ನಿನ್ ಜೀವಿತದಲ್ಲಿ ಹೆಮ್ಮೆ ಕಣ್ಣಿರೋದಾಗಿದ್ರೆ ನಿನ್ ತಲೆ ಮೇಲೆ ಯಾರು ಹಾರಾಡ್ತಾ ಇದ್ದಾರೆ? ಹದ್ದು ಹಾರಾಡ್ತಾ ಇದೆ. ನಿನ್ನ ಸುಳ್ಳಿನ ನಾಲಿಗೆ ಸುರಿಸ್ತಾ ಇತ್ತಂದ್ರೆ, ಜ್ವಲ್ ಸುರಿಸಿ ನೈಸಾಗಿ ಸುರಿಸ್ತಾ ಇತ್ತಂದ್ರೆ ಕರಡಿ ಆತ್ಮ ನಿನ್ನಲ್ಲಿ ಕೆಲಸ ಮಾಡ್ತಾ ಇದೆ. ಕರಡಿಯ ದುಷ್ಟಾತ್ಮ. ಮುಂದೆ ಹೇಳ್ತಿದೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಸಿಂಹ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ನರಿ, ಕೇಡು ಮಾಡಲು ತ್ವರೆಪಡುವ ಕಾಲು ಚಿರತೆ, ಓಕೆ, ಅಸತ್ಯವಾಡುವ ಸುಳ್ಳು ಸಾಕ್ಷಿ ಹಾವು, ಒಡ ಹುಟ್ಟಿದ್ರೆ ಜಗಳ ಬಿತ್ತುವ ನಾಯಿ. ಎಷ್ಟು ಒಬ್ಬ ಸೇವಕರು ಇದನ್ನೆಲ್ಲ ಈ ಪ್ರಾಣಿಗಳನ್ನ ಹೋಲಿಸ್ತಾರೆ. ಇದನ್ನೆಲ್ಲ ನಾನು ಅದನ್ನ ಓದ್ಬೇಕಾದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ. ಇನ್ನು ತುಂಬಾ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅದನ್ನ. ಪ್ರೀತಿಯುಳ್ಳ ದೇವ್ರ ಜನರೇ, ಓಕೆ, ನಾವೆಲ್ಲರೂ ಯೇಸುವಿನ ಹಾಗೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೆನ್. ವಿ ಆರ್ ಆಲ್ ಗೋಯಿಂಗ್ ಟು ಬಿ ಲೈಕ್ ಎ ಜೀಸಸ್. ನಾವೆಲ್ಲರೂ ಯೇಸುವಿನ ಹಾಗೆ ಇರೋದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ದಿನನಿತ್ಯವೂ ನಾವು ವಾಕ್ಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡವರ ಹಾಕಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವ ಮಾರ್ಗದಲ್ಲಿ ನಾವು ಹೋಗುವುದಾಗಿದೆ. ಹೆಮ್ಮೆ ಕಣ್ಣಿಗೆ ಬದಲಾಗಿ ನಮ್ಗೆ ಏನ್ ಬೇಕಾಗಿದೆ? ದೇವರಿಗೆ ಏನ್ ಬೇಕಾಗಿದೆ? ದೀನತೆ ಕಾಣಬೇಕಾಗಿದೆ. ಸುಳ್ಳಿನ ನಾಲ್ಗೆ ವಿರೋಧವಾಗಿ ಅದ್ರ ಬದಲ ನಮ್ಗೆ ಏನ್ ಬೇಕಾಗಿದೆ? ನಿರ್ದೋಷ ರಕ್ತವನ್ನು ಸುರಿಸುವ ಕೈಗೆ ಬದಲಾಗಿ ಏನಾಗಬೇಕಾಗಿದೆ? ಆಧರಿಸುವ ಕೈ ಬೇಕಾಗಿದೆ. ಜನರನ್ನು ಆಧರಿಸೋಣ ಹೋಗಿ, ಅವ್ರ ಕಣ್ಣೀರನ್ನ ಒರೆಸೋಣ ಹೋಗಿ, ನಮ್ಮ ಕೈಯಿಂದ ಅವ್ರ ಕಣ್ಣೀರನ್ನ ಒರೆಸೋಣ. ಅವರನ್ನು ಸಂತೈಸುವ ಕೈ ಆಗಿರ್ಲಿ, ಅವರಿಗೆ ತಿರುಗಿ ಎತ್ತಿ ಕೊಡುವ ಕೈ ಆಗಿರ್ಲಿ. ಅವ್ರು ಬಿದ್ದು ಹೋಗುವಾಗ ಕೈಯನ್ನು ಹಿಡ್ಕೊಂಡು ಮೇಲೆ ಕೆತ್ತುವ ಕೈ ಆಗಿರ್ಲಿ. ಅವನಿಗೆ ಸಮಾಧಾನ ಪಡಿಸುವ ಕೈ ಆಗಿರ್ಲಿ, ಅವನಿಗೆ ಧೈರ್ಯ ಪಡಿಸುವ ಕೈ ಆಗಿರ್ಲಿ. ಅವನ ಕಣ್ಣೀರಿನಲ್ಲಿ ಇದಾನಂತೆ ತಿಳ್ಕೊಡ್ರಿ. ಜಸ್ಟ್ ಹೋಗಿ ಅವನ ಭುಜದ ಮೇಲೆ ಕೈ ಹಾಕ್ರಿ, ನೋಡೋಣ ಎಂತ ಅವನಿಗೊಂದು ಆಧರಣೆ ಸಿಗ್ತದೆ. ಬ್ರದರ್ ಸಿಸ್ಟರ್, ಯೋಚನೆ ಮಾಡ್ಬೇಡ್ರಿ. ಸ್ವಾಮಿ ಇದ್ದಾರೆ, ಕರ್ತನಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ, ದೇವ್ರು ನಿಮಗೆ ಜಯ ಕೊಡ್ತಾರೆ. ಅವ್ರ ಮೇಲೆ ಕೈಯನ್ನು ಇಟ್ಟು ಆಧರಿಸಿ ಒಂದು ಮಾತನ್ನ ಹೇಳ್ರಿ ಸಾಕು, ಬಲ ಹೊಂದುತ್ತಾರೆ. ನಾವೆಲ್ಲರೂ ಸಭೆಯನ್ನ ಕಟ್ಟುವವರಾಗಿ, ವಿ ಆರ್ ಆಲ್ ಬಿಲ್ಡರ್ಸ್, ವಿ ಆರ್ ಆಲ್ ಚರ್ಚ್ ಬಿಲ್ಡರ್ಸ್.
ಸಭೆನ ಕಟ್ಟುವವರಾಗಿದ್ದೇವೆ ನಾವು. ಓಕೆ, ದುರಾಲೋಚನೆ ಕಲ್ಪಿಸುವ ಹೃದಯಕ್ಕೆ ವಿರುದ್ಧವಾಗಿ ಏನ್ ಬೇಕಾಗಿದೆ? ಅದಕ್ಕೆ ಬದಲಾಗಿ ಎಂತ ಹೃದಯ ಬೇಕು? ಪ್ರೀತಿಸುವ ಹೃದಯ, ಕ್ಷಮಿಸುವ ಹೃದಯ, ಬಲಪಡಿಸುವ ಹೃದಯ, ಅವರನ್ನ ದೇವರ ಹಾಗೆ ಕಾಣುವ ಹೃದಯ. ಆ ಹೃದಯ ನಮಗೆ ಬೇಕಾಗಿದೆ. ಓಕೆ, ಕೇಡು ಮಾಡಲು ತ್ವರೆ ಪಡುವ ಕಾಲಗಳಿಗೆ ಬದಲಾಗಿ ಅವರನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸುವ ಕಾಲಾಗಿ ನಮಗೆ ಕಾಲ ಆಗಿದೆ. ಮುಂದೆ ಹೇಳ್ತಿದ್ದೆ, ಅಸತ್ಯವಾಡುವುದಕ್ಕಿಂತ, ಸುಳ್ಳು ಸಾಕ್ಷ್ಯಗಳನ್ನು ಹೇಳೋದಕ್ಕಿಂತ ನಮ್ಮ ನಾಲಿಗೆ ಕೊಯ್ಕೊಳ್ಳೋದೇ ಎಷ್ಟೋ ಒಳ್ಳೇದಾಗಿದೆ. ಇನ್ನೊಬ್ಬರಿಗೆ ಕೇಡು ಮಾಡೋದಕ್ಕಿಂತ, ಕೇಡು ಮಾಡಿ ಅವರಿಗೆ ಲಾಸ್ ಮಾಡೋದಕ್ಕಿಂತ, ಸುಳ್ಳು ಹೇಳಿ ಅವರನ್ನ ಬಹಳ ದುಃಖಕ್ಕೆ ಈಡು ಮಾಡೋದಕ್ಕಿಂತ ಬದಲಾಗಿ ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು. ಅದಕ್ಕೆ ವಾಕ್ಯ ಹೇಳ್ತಿದೆ, ಓಕೆ, ಮೌನಿಯು ಜ್ಞಾನೋಕ್ತಿ ಏನ್ ಹೇಳ್ತದೆ? ಮೌನಿಯು ಮತಿವಂತ ಅಂತ ಹೇಳ್ತದೆ. ಇನ್ನೊಂದು ಮಾತು ಹೇಳ್ತದೆ, ಮಾತಾಳಿಯು ಚಾಡಿಯನ್ನು ಬಿತ್ತುವವಳೆ. ಮಾತಾಳಿ ಅಂದ್ರೆ ವಾಹ್, ಒಡ ಹುಟ್ಟಿದಲ್ಲಿ ಜಗಳಗಳನ್ನ ಬಿತ್ತುವವನು. ಇವೆಲ್ಲವೂ ಕೂಡ ಏನಾಗಿದೆ? ದೇವರ ಹಾಗೆ ಮಾಡುವಂಥದ್ದಾಗಿದೆ, ದೇವರ ಅಸಹ್ಯ ಪಡುವಂಥದ್ದಾಗಿದೆ. ಇದೆಲ್ಲ ಯೇಸು ಸ್ವಾಮಿ ಲೈಫ್ ನಲ್ಲಿ ಆಯ್ತು. ಜೀಸಸ್ ಲೈಫ್ ನಲ್ಲಿ ಇದೆಲ್ಲ ಆಯ್ತು. ಆದ್ರೆ ಅವು ಎಲ್ಲವನ್ನ ಸ್ವಾಮಿ ಸಹಿಸಿಕೊಂಡು ತನ್ನ ರಕ್ತವನ್ನು ಸುರಿಸಿ ಮರಣವನ್ನ ಹೊಂದಿ ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದು ತನ್ನ ರಕ್ತದಿಂದ ಈ ಸಭೆಯನ್ನು ಸಂಪಾದಿಸಿಕೊಂಡಿದ್ದಾನೆ. ಈ ದೇವರು ಸಂಪಾದಿಸಿಕೊಂಡ ಸಭೆ ಒಳಗಡೆ ಈ ದುಷ್ಟ ಕಾರ್ಯಗಳು ಎಂದಿಗೂ ಕೊಡುವುದಿಲ್ಲ. ಯಾಕಂದ್ರೆ ದೇವ್ರು ಹಾಗೆ ಮಾಡುವನಾಗಿದ್ದಾನೆ. ದೇವ್ರು ನಮ್ಮನ್ನೆಲ್ಲರನ್ನು, ನಾನು ನೋಡಿರ್ಲಿ ಒಂದ್ಸಾರಿ, ಫಸ್ಟ್ ಟೈಮ್ ದೇವ್ರು ನಮ್ಮನ್ನೆಲ್ಲರೂ ತನ್ನ ಸೃಷ್ಟಿಯಲ್ಲಿ ಉಂಟು ಮಾಡಿದ್ದಾನೆ. ಎರಡನೇದು, ತನಗೋಸ್ಕರ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲದೆ ತನಗೋಸ್ಕರ ದೇವರು ನಮ್ಮನ್ನ ಆರಿಸಿ ಪ್ರತ್ಯೇಕಪಡಿಸಿ ನಮ್ಮನ್ನ ಶುದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ಕರ್ತನೆ ಇಂಥ ಸಂಗತಿಗಳಿಂದ ನನ್ನನ್ನು ದೂರ ಇಡಪ್ಪ. ನಾವು ಪ್ರಾರ್ಥನೆ ಮಾಡೋಣ, ಕರ್ತನೆ ಇಂಥ ದುಷ್ಟ ಕಾರ್ಯಗಳಿಂದ ಇವತ್ತು ನಾನು ಬೇರ್ಪಟ್ಟು ಜೀವಿಸ್ಲಿಕ್ಕೆ ಆಗುವ ಹಾಗೆ ನನ್ನ ಮನೋನೇತ್ರವನ್ನು, ನನ್ನ ಹೃದಯವನ್ನು ತೆರೆ ಮಾಡಿ ಬೆಳಗಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ನಾವು ದೇವರು ನಮ್ಮನ್ನು ಆಶೀರ್ವದಿಸಿ. ಹಲ್ಲೆಲೂಯಾ. ನೀತಿಯ ಮಾರ್ಗದಲ್ಲಿ ನಡೀಲಿಕ್ಕೆ ಆಗುವ ಹಾಗೆ ದೇವರು